ಸರ್ಟನ್ ವಾಟರ್ ರಿಲೇಟೆಡ್ ಅಂದ್ರೆ ನೀರಿನ ರಿಲೇಟೆಡ್ ಸ್ಟಾಕ್ಸ್ ಮುಂದಿನ ಬೂಮ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಎಥನಾಲ್ ಪ್ರಿಪರೇಷನ್ಗೆ ನೀರು ಬೇಕೇ ಬೇಕು. ಎಥನಾಲ್ನ ಪ್ರಿಪೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ನೀರು ಬೇಕು. ಸೊ ಡೆಫಿನೆಟ್ಲಿ ವಾಟರ್ ಪ್ರೋಸೆಸ್ ಮಾಡುವಂಥ ಸ್ಟಾಕ್ಸ್ ಸಹ ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ ಹೇಳ್ತಿರೋದು ನಿಖಿಲ್ ಕಾಮತ್, ಝರೋದಾ ಫೌಂಡರ್. ಅಂಡ್ ನಿಮ್ಗೆ ಗೊತ್ತಿದೆ, ತುಂಬಾ ದೇಶಗಳಲ್ಲಿ ಇವತ್ತು ಸಹ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇದೆ. ಇವನ್ ನಮ್ಮ ದೇಶದಲ್ಲೂ ಸಹ ಎಷ್ಟೋ ಕಡೆ ಕುಡಿಯೋದಕ್ಕೆ ನೀರಿಲ್ಲ. ಸೊ ಮುಂದಿನ ದಿನಗಳಲ್ಲಿ ವಾಟರ್ ರಿಲೇಟೆಡ್ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸಿಂಗ್ ನೀರನ್ನ ಪ್ರೋಸೆಸ್ ಮಾಡುವಂತ ಕಂಪ್ನಿಗಳು ತುಂಬಾ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಕೇಳಿಸ್ಕೊಳ್ಳಿ, ಜಸ್ಟ್ ಅನಲೈಸ್ ಮಾಡಿ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ಅಂತ. ಈ ಕಂಪನಿ 2020ರಲ್ಲಿ 90 ರೂಪಾಯಿ ಇದ್ದು ಇವತ್ತು 2000 ರೂಪಾಯಿಗೆ ಹೋಗಿದೆ ಜಸ್ಟ್ 6 ವರ್ಷಗಳಲ್ಲಿ. ಮಿಸ್ ಮಾಡ್ಕೊಂಡ್ಬಿಟ್ರಿ ರ್ಯಾಲಿನ. ಸೊ ಅದರ ರೀಸನ್ ಬಂದು ಜನಗಳು ಈ ನೀರಿನ ರಿಲೇಟೆಡ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮಸ್ತೆ ಕರ್ನಾಟಕ. ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಂದ್ರೆ ವಾಟರ್ ಸ್ಟಾಕ್ಸ್. ನೋಡಿ, ವಾಟರ್ ಸ್ಟಾಕ್ಸ್ ಬೂಮ್ ಆಗ್ತಾ ಇದೆ, ಹಿಂಗ್ ಹೋಗ್ಬಿಡುತ್ತೆ ಅಂತಾರೆ. ಬಟ್ ಅದು ಹೋಗ್ಬಿಡುತ್ತಾ ಇಲ್ಲ ಅಂತ ನೋಡ್ಬೇಕಂದ್ರೆ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ನಮಸ್ತೆ ಕರ್ನಾಟಕ. ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಂದ್ರೆ ವಾಟರ್ ಸ್ಟಾಕ್ಸ್. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಎಥನಾಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಎಥನಾಲ್ ನ ಪ್ರಿಪೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ನೀರು ಬೇಕು. ಸೊ ಡೆಫಿನೆಟ್ಲಿ ವಾಟರ್ ಪ್ರೋಸೆಸ್ ಮಾಡುವಂತ ಸ್ಟಾಕ್ಸ್ ಸಹ ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ ಹೇಳ್ತಿರೋದು ನಿಖಿಲ್ ಕಾಮತ್, ಝರೋದಾ ಫೌಂಡರ್. ಸರ್ಟನ್ ವಾಟರ್ ರಿಲೇಟೆಡ್ ಅಂದ್ರೆ ನೀರಿನ ರಿಲೇಟೆಡ್ ಸ್ಟಾಕ್ಸ್ ಮುಂದಿನ ಬೂಮ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಎಥನಾಲ್ ಪ್ರಿಪರೇಷನ್ಗೆ ನೀರು ಬೇಕೇ ಬೇಕು. ಅಂಡ್ ನಿಮ್ಗೆ ಗೊತ್ತಿದೆ, ತುಂಬಾ ದೇಶಗಳಲ್ಲಿ ಇವತ್ತು ಸಹ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇದೆ. ಇವನ್ ನಮ್ಮ ದೇಶದಲ್ಲೂ ಸಹ ಎಷ್ಟೋ ಕಡೆ ಕುಡಿಯೋದಕ್ಕೆ ನೀರಿಲ್ಲ. ಸೊ ಮುಂದಿನ ದಿನಗಳಲ್ಲಿ ವಾಟರ್ ರಿಲೇಟೆಡ್ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸಿಂಗ್ ನೀರನ್ನ ಪ್ರೋಸೆಸ್ ಮಾಡುವಂಥ ಕಂಪ್ನಿಗಳು ತುಂಬ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದರ ರಿಲೇಟೆಡ್ ಸ್ಟಾಕ್ಸ್, ಅಗೇನ್ ಇಟ್ಸ್ ಅ ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್. ಇದನ್ನು ನಾನು ಬೈ ಮಾಡಿ ಸೆಲ್ ಮಾಡಿ ನೋಡಿ ಅಂತಾನೂ ಹೇಳ್ತಲ್ಲ. ಜಸ್ಟ್ ಕೇಳಿಸ್ಕೊಳ್ಳಿ, ಜಸ್ಟ್ ಅನಲೈಸ್ ಮಾಡಿ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ಅಂತ. ದ ಫಸ್ಟ್ ಸ್ಟಾಕ್ ಇಸ್ ವಾಟೆಕ್ ವಬಾಗ್ ಅಂತ ಒಂದು ಕಂಪನಿ ಇದೆ. ದ ಸೆಕೆಂಡ್ ಕಂಪನಿ ಇಸ್ EMS ಲಿಮಿಟೆಡ್ ಇದೆ. ಮೂರನೇ ಕಂಪನಿ ಬಂದು ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಅಂತ. ಸೊ ಜಾಶ್ ಇಂಜಿನಿಯರಿಂಗ್, ಕಿರ್ಲೋಸ್ಕರ್ ಬ್ರದರ್ಸ್ ಇದೆ. ಆ್ಯಂಡ್ ಶಕ್ತಿ ಪಂಪ್ಸ್ ಇದೆ. WPIL, KSB ಲಿಮಿಟೆಡ್, L&T ಆ್ಯಂಡ್ NCC, ಹಾಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಜೈನ್ ಇರಿಗೇಷನ್. ಇಷ್ಟು ಕಂಪನಿಗಳು ಇದರಿಂದ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಇದರ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡೋಣ. ಅಟ್ಲೀಸ್ಟ್ ಇವಾಗ ನಿಮಗೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗ್ತಾ ಇರ್ಬೋದು. ಆಲ್ರೆಡಿ ಗೊತ್ತು ಬಿಡಿ ಸರ್ ಈ ಸ್ಟಾಕ್ಸ್ ಅಂತ ಹೇಳೋರು ಇರ್ಬೋದು. ಸ್ವಲ್ಪ ಜನಕ್ಕೆ ಸರ್ ಫಸ್ಟ್ ಟೈಮ್ ಕೇಳ್ತಾ ಇದೀನಿ ವಾಟರ್ ರಿಲೇಟೆಡ್ ಸ್ಟಾಕ್ಸು. ಸೊ ಅವರ್ ಆಡಿಯನ್ಸಸ್, ಸಮ್ ಆಫ್ ದೆಮ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ವಾಟರ್ ರಿಲೇಟೆಡ್ ಸ್ಟಾಕ್ಸ್ಗೂ ಬೂಮ್ ಆಗುತ್ತಾ, ವಾಟರ್ ರಿಲೇಟೆಡ್ ಸ್ಟಾಕ್ಸನ್ನು ಹೆಂಗೆ ಪರ್ಫಾರ್ಮ್ ಮಾಡಿದೆಲ್ಲ ಕಳೆದ ಫ್ಯೂ ಇಯರ್ಸಿಂದ, ಅದನ್ನು ಸ್ವಲ್ಪ ಚೆಕ್ ಮಾಡೋಣ. ದ ಫಸ್ಟ್ ಕಂಪನಿ ಆನ್ ಮೈ ಲಿಸ್ಟ್ ಇಸ್, ಈ ಕಂಪನಿ 2020ರಲ್ಲಿ 90 ರೂಪಾಯಿ ಇದ್ದಿದ್ದು ಇವತ್ತು 2000 ರೂಪಾಯಿಗೆ ಹೋಗಿದೆ. 90 ರೂಪಾಯಿಂದ 2000 ರೂಪಾಯಿ ಅಂದರೆ ಯೋಚನೆ ಮಾಡಿ. ಸೊ 1 ಲಕ್ಷ ಇನ್ವೆಸ್ಟ್ ಮಾಡಿದಿದ್ರೆ ಇವತ್ತು 20 ಲಕ್ಷ ರೂಪಾಯಿ ನಮ್ಮ ಹತ್ರ ಇರ್ತಾ ಇತ್ತು ಜಸ್ಟ್ 6 ವರ್ಷಗಳಲ್ಲಿ. ಮಿಸ್ ಮಾಡ್ಕೊಂಡ್ಬಿಟ್ರಿ ರ್ಯಾಲಿನ. ಸೊ ಈ ರ್ಯಾಲಿನೂ ಮಿಸ್ ಮಾಡ್ಕೊಂಡ್ರಿ. ರೀಸೆಂಟ್ಲಿ ಜಸ್ಟ್ 2026 ಒಂದು 6 ಮಂತ್ಸ್ ಬ್ಯಾಕ್ ಫೆಬ್ರವರಿಯಲ್ಲಿ 1000 ರೂಪಾಯಿ ಇದ್ದ ಶೇರ್ ಇವತ್ತು 2000 ರೂಪಾಯಿಗೆ ಬಂತು. ಜಸ್ಟ್ 6 ಮಂತ್ಸಲ್ಲಿ ಡಬಲ್ ಆಯಿತು. ಸೊ ಅದರ ರೀಸನ್ ಬಂದು ಜನಗಳು ಈ ನೀರಿನ ರಿಲೇಟೆಡ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಫಂಡಮೆಂಟಲ್ಸ್ನ ನೋಡೋಕೆ ಹೋದರೆ ವಾಟೆಕ್ ವಬಾಗ್ದು ಫಂಡಮೆಂಟಲ್ಸ್ ಇದು 12,000 ಕೋಟಿ ಬೆಲೆ ಬಾಳೋ ಕಂಪನಿ, 12,000 ಕೋಟಿ ಮಾರ್ಕೆಟ್ ಕ್ಯಾಪ್ ಬೆಲೆ ಬಾಳೋ ಕಂಪನಿ. 2000 ರೂಪಾಯಿಲಿದೆ ಶೇರಿನ ಬೆಲೆ. ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿದೆ, ಆಲ್ರೆಡಿ ಡಬಲು ಆಗಿಬಿಟ್ಟಿದೆ. ಸೊ ಐ ಥಿಂಕ್ ಇಟ್ಸ್ ನಾಟ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್. ಯಾಕಂದರೆ ಡಬಲ್ ಆಗಿರೋದ್ರಿಂದ ಇವಾಗ ಹೋಗಿ ಇನ್ವೆಸ್ಟ್ ಮಾಡೋದು ರಿಸ್ಕಿ ಇರುತ್ತೆ. ಪ್ರಾಬಬ್ಲಿ ಈ ಸ್ಟಾಕ್ ಒಂದು ಕರೆಕ್ಷನ್ ತಗೊಂಡು ಒಂದು ಸಪೋರ್ಟ್ ಝೋನಿಗೆ ಬಂದು ಒಂದು ರೀಟೆಸ್ಟ್ ಝೋನಿಗೆ ಬರ್ತದೆ, ವಿಚ್ ಇಸ್ ಫಿಬಿನೋಕಿ ರೇಷಿಯೋಸ್. ನಿಮ್ಗೆ ಗೊತ್ತಿದ್ರೆ ಫಿಬಿನೋಕಿ ರೇಷಿಯೋಸ್ ನೋಡಿಕೊಂಡು ಜೊತೆಗೆ ಕಂಪನಿಯಲ್ಲಿ ಫಂಡಮೆಂಟಲಿ ಏನಾದ್ರು ಚೇಂಜಸ್ ಆಗ್ತಿದೆ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಕಂಪನಿಗೆ ಕಾಂಪಿಟೇಟರ್ ಯಾರ್ಯಾರು ಇದ್ದಾರೆ ಅಂದರೆ ಅಯಾನ್ ಎಕ್ಸ್ಚೇಂಜ್, ಎನ್ವಿರೋ ಇನ್ಫ್ರಾ, ಡೆಂಟಾ ವಾಟರ್, ಸೊ ಅಪೆಕ್ಸ್ ಎಕೋಟೆಕ್ ಅಂತಿದೆ, ಸೊ JITF ಅಂತಿದೆ, ಫೆಲಿಕ್ಸ್ ಇಂಡಸ್ಟ್ರೀಸ್ ಇದೆ. ಬಟ್ ಇದೆಲ್ಲ ಸಣ್ಣ ಪುಟ್ಟ ಕಂಪ್ನಿಗಳು. ಸೊ ನಾನು ಹೇಳ್ತಿರೋದು ಮಿನಿಮಮ್ ಮಾರ್ಕೆಟ್ ಕ್ಯಾಪ್ ನನ್ನ ಪ್ರಕಾರ ಒಂದು 2000 ಕೋಟಿ ಆದರೂ ಇರಬೇಕು. 2000 ಕೋಟಿ ಇರೋವಂಥ ಕಂಪನಿ ನೋಡೋಕೆ ಹೋದರೆ ಅಯಾನ್ ಎಕ್ಸ್ಚೇಂಜ್ ಒಂದಿದೆ, ಇನ್ನೊಂದು ಎನ್ವಿರೋ ಇನ್ಫ್ರಾ ಇದೆ. ಅಷ್ಟೇ, ಎರಡೇ ಕಂಪ್ನಿಯವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ಬೋದು. ಮಿಕ್ಕಿರೋ 300 ಕೋಟಿ 500 ಕೋಟಿ ಇವೆಲ್ಲ ಸಣ್ಣ ಕಂಪ್ನಿಗಳು. ಸುಮ್ಮನೆ ಒಂದು ಸಣ್ಣ ಪುಟ್ಟದಾಗಿರ್ತಾರೆ, ಒಂದು ಶೆಡ್ ಹಾಕ್ಕೊಂಡು
ಒಂದು 2 ಎಕರೆಯಲ್ಲಿ ಶೆಡ್ ಹಾಕೊಂಡು ನಡೆಸ್ತಾ ಇರ್ತಾರೆ, ವಿಚ್ ಮೇ ಬಿ ಮಾರ್ಕೆಟ್ ಕ್ಯಾಪ್ ಅದು ಹೆಂಗೆ ಇಷ್ಟೊಂದೆಲ್ಲ ಆಗಿರುತ್ತೋ. ಸೊ ಇದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಆಲ್ವೇಸ್ ರಿಮೆಂಬರ್, ಮಾರ್ಕೆಟ್ ಕ್ಯಾಪ್ 2,000 ಕೋಟಿ ಆದರೂ ಇರಬೇಕು. 2,000 ಕೋಟಿ ಇದ್ರೆ ನೀವು ದುಡ್ಡು ಸ್ವಲ್ಪ ಸೇಫ್ ಆಗೋದ್ರೂ ಇರುತ್ತೆ. ನನ್ನ ಪ್ರಕಾರ 10,000 ಕೋಟಿ ಇದ್ರೆ ಒಳ್ಳೇದು, ಬಟ್ 10,000 ಕೋಟಿ ಇಲ್ಲ. ಹೈಯನ್ ಎಕ್ಸ್ಚೇಂಜ್ 6,000 ಕೋಟಿ ಇದೆ ಆ್ಯಂಡ್ ವಾಟೆಕ್ ವಬಾಗ್ 12,000 ಕೋಟಿ ಇದೆ. ಆ್ಯಂಡ್ ಇದರಲ್ಲಿ ನೀವು ಪ್ರಾಫಿಟ್ ನೋಡಿದ್ರೆ ವಾಟೆಕ್ ವಬಾಗ್ ಪ್ರಾಫಿಟ್ಸ್ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೊ 100 ಕೋಟಿ ಲಾಭ ಇದೆ, ಇವತ್ತು 370 ಕೋಟಿ ಲಾಭಕ್ಕೆ ಹೋಗಿದೆ ಕಂಪನಿ. ಸೊ ಪ್ರಾಫಿಟಲ್ಲಂತೂ ಏನೋ ಸಮಸ್ಯೆ ಇಲ್ಲ, ಕಂಪನಿ ಚೆನ್ನಾಗೇ ಇದೆ, ಬಟ್ ತುಂಬ ಓವರ್ ಪ್ರೈಸ್ಡ್ ಆಗಿದೆ. ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಅದು ಬಿಟ್ಟರೆ ROCE ಎಲ್ಲ ಚೆಕ್ ಮಾಡೋಕ್ಕೆ ಹೋದರೆ ಎನ್ವಿರೋ ಇನ್ಫ್ರಾ ROCE ಎಲ್ಲ ತುಂಬ ಚೆನ್ನಾಗಿದೆ. ಇವ್ರದ್ದು 3,800 ಕೋಟಿ ಕಂಪ್ನಿ. ಈ ಕಂಪ್ನಿನೂ ಸ್ವಲ್ಪ ಸ್ಟಡಿ ಮಾಡೋಣ. ಎನ್ವಿರೋ ಇನ್ಫ್ರಾ. ಸೊ ಎನ್ವಿರೋ ಇನ್ಫ್ರಾನು ಸಹ ರೀಸೆಂಟ್ಲಿ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ, ಬಟ್ ಲಾಂಗ್ ಟರ್ಮಲ್ಲಿ ನೋಡೋಕೆ ಹೋದರೆ ಸ್ಟಿಲ್ ಈ ಕಂಪ್ನಿ ತುಂಬ ಒಂದು 400 ಲೆವೆಲ್ಸಿಂದ ಇವತ್ತು 220 ಲೆವೆಲ್ಸ್ಗೆ ಬಂದು ಬಿದ್ದಿದೆ. ಇದು ಸ್ವಲ್ಪ ಕಂಪೇರ್ ಮಾಡಿಕೊಂಡ್ರೆ ಹೈ ಲೆವೆಲ್ಸಿಂದ ಇಟ್ ಇಸ್ ಅಟ್ ಲೋವರ್ ಲೆವೆಲ್ಸ್. ಬಟ್ ಲೆಟಸ್ ಚೆಕ್ ಎನ್ವಿರೋ ಇನ್ಫ್ರಾದು ಒಂದು ಸ್ವಲ್ಪ ಪ್ರಾಫಿಟ್ ಎಲ್ಲ ಚೆಕ್ ಮಾಡ್ಕೊಂಡು ಬರೋಣ. ಸೊ ಪ್ರಾಫಿಟ್ ಓಕೆ ಸ್ಟಡಿಯಾಗಿ ಇಂಪ್ರೂವ್ ಆಗ್ತಾ ಇದೆ. ಸೊ ಪ್ರಾಫಿಟಲ್ಲೇನೋ ನನಗೇನು ಸಮಸ್ಯೆಗಳು ಕಾಣಿಸ್ತಾ ಇಲ್ಲ, ಪ್ರಾಫಿಟ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನೋಡ್ಬೋದು ಮುಂದಿನ ದಿನಗಳಲ್ಲಿ ಈ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಎನ್ವಿರೋ ಇನ್ಫ್ರಾ ಇಸ್ ಐ ಫೀಲ್ ಒಳ್ಳೆ ಬಾಟಮಲ್ಲಿ ಇದೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಕಂಪನಿ EMS ಲಿಮಿಟೆಡ್ ಅಂತ. ಇದು 2,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ. ಸೊ ಇವ್ರಿಗೆ ಕಾಂಪಿಟೇಷನ್ ಬಂದು ರಿಫ್ಲೆಕ್ಸ್ ಇಂಡಸ್ಟ್ರೀಸ್ ಇದೆ, ಆಂಟೋನಿ ವೇಸ್ಟ್ ಇದೆ. ಸೊ ಇವರೆಲ್ಲ ಇದ್ದಾರೆ. ಬಟ್ EMS ಲಿಮಿಟೆಡ್ದು ROCE ಏನು ಅಂತ ಹೇಳ್ಕೊಳಂಗಿಲ್ಲ. ಡೆಟ್ ಟು ಇಕ್ವಿಟಿ ಓಕೆ, PE ರೇಷಿಯೋನು ಸ್ವಲ್ಪ ಕಾಸ್ಟ್ಲಿನೇ ಇದೆ EMS ಲಿಮಿಟೆಡ್ದು. ಪ್ರಾಫಿಟಬಲ್ ಕಂಪನಿ ಪ್ರಾಫಿಟಿಂದ ಕಡಿಮೆನೇ ಆಗ್ತಿದೆ, ಆ್ಯಕ್ಚುಲಿ ಪ್ರಾಫಿಟ್ ಕಡಿಮೆ ಆಗ್ತಿದೆ. ಸೊ ದಟ್ಸ್ ಅ ಬಿಗ್ ಪ್ರಾಬ್ಲಮ್ ಇನ್ EMS ಕಂಪ್ನಿಯಲ್ಲಿ ಪ್ರಾಫಿಟ್ ಅಂತೂ ಸಿಕ್ಕಾಪಟ್ಟೆ ಡೌನ್ ಆಗಿದೆ. ಸೊ ಡೆಫಿನೆಟ್ಲಿ ಫಂಡಮೆಂಟಲಿ ಏನು ಅಂತ ಗುಡ್ ಇಲ್ಲ. EMS ಲಿಮಿಟೆಡ್ ಫಂಡಮೆಂಟಲಿ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಟು ಪಿಕ್ ಅಪ್ EMS. ಮೇ ಬಿ ಮುಂದೆ ಇವ್ರಿಗೆಲ್ಲ ಒಳ್ಳೊಳ್ಳೆ ಆರ್ಡರ್ಗಳು ಸಿಕ್ಕಿದ್ರೆ ಇಟ್ ಕ್ಯಾನ್ ಡೂ ವೆಲ್ ಅನಿಸುತ್ತೆ. ಆ್ಯಂಡ್ ಪಂಪ್ಸ್, ಸೊ ಶಕ್ತಿ ಪಂಪ್ಸ್ ನೋಡೋಣ. ಶಕ್ತಿ ಪಂಪ್ಸ್ ಲಿಮಿಟೆಡ್ 7,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಕಂಪನಿದು. ಇವರು ಕಾಂಪಿಟೇಷನ್ ಯಾರ್ಯಾರಿದ್ದಾರೆ, ಕಮಿನ್ಸ್, ಕಿರ್ಲೋಸ್ಕರ್ ಆಯಿಲ್, ಕಿರ್ಲೋಸ್ಕರ್ ಬ್ರದರ್ಸ್ ಇದ್ದಾರೆ. ಸೊ ಶಕ್ತಿ ಪಂಪ್ಸ್ದು ROCE ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಪ್ರಾಫಿಟಬಿಲಿಟಿ ತುಂಬ ಡಿಕ್ಲೈನ್ ಆಗಿದೆ, ಪ್ರಾಫಿಟ್ ಅಂತೂ ತುಂಬ ಡಿಕ್ಲೈನ್ ಆಗಿದೆ. ಸೊ ದಟ್ ಮೇ ಬಿ ಒನ್ ರೀಸನ್. ಶಕ್ತಿ ಪಂಪ್ಸ್ದು ಸಹ ಪ್ರಾಫಿಟ್ ಕಡಿಮೆ ಆಗಿದೆ. ಅದರ ಇಂಪ್ಯಾಕ್ಟ್ ಇಲ್ಲಿ ನೀವು ನೋಡ್ಬೋದು, ಶೇರ್ ಪ್ರೈಸಲ್ಲಿ ಪ್ರಾಫಿಟ್ ಕಡಿಮೆ ಆಗಿದೆ, ಅದರ ಇಂಪ್ಯಾಕ್ಟ್ ಶೇರ್ ಪ್ರೈಸ್ ಮೇಲೆ ಬಿದ್ದಿದೆ. ಪ್ರಾಫಿಟಬಿಲಿಟಿ ಏನಾದ್ರು ಮುಂದಿನ ದಿನಗಳಲ್ಲಿ ಈ ವಾಟರ್ ರಿಲೇಟೆಡ್ ಏನು ಬೂಮ್ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತಂದರೆ, ವಿ ನೆವರ್ ನೋ, ಅದು ಬಬಲ್ ಥರನೂ ಇರ್ಬೋದು. ಸುಮ್ಮನೆ ಹೇಳಿ ನಮ್ಮನ್ನು ಹತ್ತಿಸ್ಬಿಟ್ಟು ಮತ್ತೆ ಅದು ಸ್ಟಾಕ್ ಹೋಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಇರೋದ್ರಲ್ಲಿ ವಾಟೆಕ್ ವಬಾಗ್ ಎಕ್ಸೆಪ್ಷನಲಿ ಡೂಯಿಂಗ್ ವೆಲ್. ಅದು ಬಿಟ್ಟರೆ EMS ಅಷ್ಟು ಚೆನ್ನಾಗಿಲ್ಲ, ಶಕ್ತಿ ಪಂಪ್ಸ್ದು ಪ್ರಾಫಿಟ್ ಚೆನ್ನಾಗಿಲ್ಲ. ಇದೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹೇಳಲ್ಲ. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಏನು ಹೇಳ್ತಾರೆ ನೋಡಿ, ವಾಟರ್ ಸ್ಟಾಕ್ಸ್ ಬೂಮ್ ಆಗ್ತಾ ಇದೆ, ಹಿಂಗೆ ಹೋಗ್ಬಿಡುತ್ತೆ ಅಂತಾರೆ. ಬಟ್ ಅದು ಹೋಗ್ಬಿಡುತ್ತಾ ಇಲ್ಲ ಅಂತ ನೋಡ್ಬೇಕಂದ್ರೆ ಆ ಡೀಪ್ ನಾಲೆಜ್ ಬೇಕು. ಆ ಡೀಪ್ ನಾಲೆಜ್ನ ನಿಮಗೆ ಬಂದರೆ, ಕ್ಲಾಸಸ್ಸಿಗೆ ಬಂದರೆ ನೀವು ಕಲ್ತ್ಕೊಂಡ್ರೆ ನೀವು ಇದೇ ಥರ ರಿಸರ್ಚ್ ಮಾಡ್ಬೋದು. ಶಕ್ತಿ ಪಂಪ್ಸ್ ಚೆನ್ನಾಗಿದೆಯಾ ಇಲ್ವಾ, ಯಾರೋ ಹೇಳಿದ್ರು ತಗೊಂಬಿಟ್ರಿ, ಆ ಸ್ಟಾಕ್ 50% ಬಿದ್ದೋಯ್ತು. ಸೊ ಸಿಕ್ಕಾಕೊಂಡು ಟ್ರ್ಯಾಪ್ ಆಗಿಬಿಡ್ತೀರಾ. ಸೊ ಲೈಫ್ ಲಾಂಗ್ ಆಮೇಲೆ ಹೇಳ್ತೀರಾ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ. ಸ್ಟಾಕ್ ಮಾರ್ಕೆಟ್ ಸರಿ ಇದೆ, ನಾಲೆಜ್ ಗೇನ್ ಮಾಡಬೇಕು. ನಾಲೆಜ್ನ ಗೇನ್ ಮಾಡಿದ್ರೆ ಎಲ್ಲನೂ ಸರಿನೇ ಇರ್ತದೆ. ಸೊ ನೋಡಿ ವಾಟೆಕ್ ವಬಾಗ್ ಎಷ್ಟು ಚೆನ್ನಾಗಿದೆ ಫಂಡಮೆಂಟಲ್ಸ್. ಆ ಇಂಪ್ಯಾಕ್ಟ್ ನೋಡಿ, ಸ್ಟಾಕು ಅಷ್ಟೇ ಚೆನ್ನಾಗಿ ಆಲ್ ಟೈಮ್ ಹೈ ಹೊಡ್ಕೊಂಡು ಹೋಗ್ತಾ ಇದೆ. ಬೇರೆ ಸ್ಟಾಕ್ಸ್ಗಳು ನಾವೇನು ಮಾಡ್ತೀವಿ, ಚೀಪ್ ಇದೆಯಲ್ಲ ಇದು, ಅದು 2,000 ರೂಪಾಯಿ ಶೇರು, ಇದು 500 ರೂಪಾಯಿ, 300 ರೂಪಾಯಿ, 200 ರೂಪಾಯಿ ಇರ್ತವೆ. 200 ರೂಪಾಯಿ ಅಲ್ಲಿ 2,000 ರೂಪಾಯಿ ಕೊಟ್ಟು ಒಂದು ಶೇರ್ ತಗೊಳ್ಳೋ ಬದಲು ಇದು 10 ಸ್ಟಾಕ್ ತಗೋಬೋದಲ್ಲ. ಅದೇ ಮೈಂಡ್ ಸೆಟ್, ಅದೇ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಅನ್ನೋದು. ಈ ಥರ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಆದರೆ ನೀವು ಲೈಫ್ ಲಾಂಗ್ ಮಿಡಲ್ ಕ್ಲಾಸ್ ಆಗೇ ಇರ್ತೀರಾ. ಹೈ ಕ್ವಾಲಿಟಿ ಶೇರು ಯಾವತ್ತೂ ಚೀಪಾಗಿ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಲೈಫಲ್ಲಿ ಮೇಲಕ್ಕೆ ಹೋಗ್ತಾ ಇರೋ ಕಂಪನಿಗಳು ಅಷ್ಟು ಚೀಪಾಗಿ ಏನಕ್ಕೆ ಸಿಗುತ್ತೆ ಯೋಚನೆ ಮಾಡಿ. ಆಲ್ವೇಸ್ ಲುಕ್ ಅಟ್ ದ ಕಂಪನಿ ವಿಷನ್ ನೋಡಿ, ಕಂಪನಿದು ಮ್ಯಾನೇಜ್ಮೆಂಟ್ ಹೆಂಗಿದೆ ನೋಡಿ, ಕಂಪನಿದು ಗ್ರೋತ್ ಹೆಂಗಿದೆ, ಕಂಪನಿದು ಪ್ರಾಫಿಟ್ ಹೆಂಗಿದೆ ಅದನ್ನ ನೋಡಿ. ಅದು ಬಿಟ್ಬಿಟ್ಟು ಚೀಪಾಗಿದೆ ಶೇರು, 10 ರೂಪಾಯಿ ಇದೆ ವೋಡಾಫೋನು, ಐಡಿಯಾ ಆ್ಯಂಡ್ ಎಸ್ ಬ್ಯಾಂಕ್ ತಗೊಳ್ಳೋದು, ಈ ಥರ ಒಂದು ಕಮ್ಮಿ ಕ್ವಾಲಿಟಿ ಶೇರ್ ತೊಗೊಂಡು ಇರೋ 10 ರೂಪಾಯಿನೂ ಕಳ್ಕೊಳಕ್ಕೆ ಹೋಗ್ಬಿಡಿ. ತೊಗೊಂಡ್ರೆ ಒಳ್ಳೆ ಕಂಪ್ನೀಸ್ ತೊಗೊಳ್ಳಿ. ಸೊ ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಆಫ್ ವಾಟರ್ ಸ್ಟಾಕ್ಸ್, ಯಾಕಂದರೆ ಇದು ತುಂಬ ಟ್ರೆಂಡ್ ಆಗ್ತಾ ಇದೆ ಯೂಟ್ಯೂಬಲ್ಲಿ, ತುಂಬ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಾಯಿದೆ. ಆ್ಯಂಡ್ ಎಲ್ಲರೂ ಏನು ಬಂದವರೆಲ್ಲ ಈ ಸ್ಟಾಕ್ಸು ಬೆನಿಫಿಟ್ ಆಗಿಬಿಡ್ಬೋದು ನೋಡಿ ಅಂತಾರೆ. ಬಟ್ ದ ರಿಯಲ್ ಬೆನಿಫಿಟ್ ನನಗೇನು ಕಾಣಿಸ್ತಾ ಇಲ್ಲ. ಸೊ
ನೋಡೋಣ ಇನ್ನ ಬೇರೆ ಸ್ಟಾಕ್ಸ್ಗಳನ್ನ ನೋಡೋಣ, ಇನ್ನೇ ಯಾವ ಸ್ಟಾಕ್ಸ್ ಇದೆ ಅಂತ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಜೇನ್ ಇರಿಗೇಷನ್ ನೋಡ್ತೀನಿ, ಆಫ್ಕಾನ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತೀನಿ, ಕಿರ್ಲೋಸ್ಕರ್ ಬ್ರದರ್ಸ್ ಚೆಕ್ ಮಾಡೋಣ. ಲೆಟ್ಸ್ ಚೆಕ್ ಕಿರ್ಲೋಸ್ಕರ್ ಬ್ರದರ್ಸ್. ಸೊ ಕಿರ್ಲೋಸ್ಕರ್ ಬ್ರದರ್ಸು ಮಾರ್ಕೆಟ್ ಕ್ಯಾಪ್ 15,000 ಕೋಟಿ ಇದೆ. ತುಂಬ ಸ್ಟ್ರಾಂಗ್ ಆಗಿದೆ ಕಂಪನಿ ನೋಡೋದಕ್ಕೆ ಆನ್ ಪೇಪರಲ್ಲಿ. 15,000 ಮಾರ್ಕೆಟ್ ಕ್ಯಾಪ್ ಅಂದರೆ ನಿಜವಾಗ್ಲೂ ಚೆನ್ನಾಗಿದೆ. ಸೊ ROCE ಓಕೆ, ROCE ಆ್ಯಂಡ್ ಡೆಟ್ಟೂ ಓಕೆ, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಡೆಟ್ ಇದೆ. PE ರೇಷೋ ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ಪ್ರಾಫಿಟಬಿಲಿಟಿ ನೋಡೋಣ. ಪ್ರಾಫಿಟಬಿಲಿಟಿ ಓಕೆ, ಚೆನ್ನಾಗೇ ಇದೆ. ಪ್ರಾಫಿಟಬಲ್ ಕಂಪನಿ, ಪ್ರಾಫಿಟ್ ಅಂತೂ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಇದನ್ನ ಬೇಕಾದ್ರೆ ವಿ ಕ್ಯಾನ್ ಥಿಂಕ್ ಕಿರ್ಲೋಸ್ಕರ್ ಬ್ರದರ್ಸ್ ಈಸ್ ಫಾರ್ ಬೆಟರ್ ದೆನ್ ಅದರ್ ಕಂಪ್ನೀಸ್. ಕಿರ್ಲೋಸ್ಕರ್ ಬ್ರದರ್ಸ್ ಚೆನ್ನಾಗಿದೆ. ಶೇರ್ ಪ್ರೈಸ್ ನೋಡೋಣ. ಕಿರ್ಲೋಸ್ಕರ್ ಬ್ರದರ್ಸ್ದು ಶೇರ್ ಪ್ರೈಸು ಮೂಮೆಂಟು ಅದೂ ಚೆನ್ನಾಗಿದೆ. ಸೊ ಹಂಗೆ ನೋಡೋಕೆ ಹೋದರೆ ವಾಟೆಕ್ ವೆಬ್ ಹಾಗೂ ಕಿರ್ಲೋಸ್ಕರ್ ಬ್ರದರ್ಸು ಶೇರ್ ಪ್ರೈಸ್ ಮೂಮೆಂಟು ಚೆನ್ನಾಗಿದೆ. ಶೇರ್ಗಳು ಒಳ್ಳೆ ಜಿಗಿತವನ್ನು ನೋಡ್ತಾ ಇದ್ದೀರಾ, ಬಿಕಾಸ್ ಅದು ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇದೆ. ಸೊ 2 ಕಂಪ್ನಿ ಸಿಕ್ತು. ನೆಕ್ಸ್ಟ್ ಇನ್ನೊಂದು ಯಾವುದಾನ ಒಂದು ಕಂಪ್ನಿ ಹುಡ್ಕೋಣ. ಸೊ NCC ಆಫ್ಕಾನ್ ಇನ್ಫ್ರಾಸ್ಟ್ರಕ್ಚರ್ 11,000 ಕೋಟಿ ಇದೆ ಆಫ್ಕಾನ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ಇವ್ರದ್ದು ROCE ಎಲ್ಲ ತುಂಬ ಕಡಿಮೆ ಇದೆ. ಸೊ ಡೆಟ್ಟು ಸ್ವಲ್ಪ ಜಾಸ್ತಿ ಇದೆ. ಪ್ರಾಫಿಟ್ ಇಲ್ಲ, ಲಾಸ್ ಮೇಕಿಂಗ್ ಕಂಪನಿ. ಡೆಫಿನೆಟ್ಲಿ ಲಾಸ್ ಮೇಕಿಂಗ್, ಲಾಸ್ಟ್ ಕ್ವಾರ್ಟರಲ್ಲಿ ಬೇರೆ ಲಾಸ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಆಫ್ಕಾನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಎ ಗುಡ್ ಐಡಿಯಾ. ಆ್ಯಂಡ್ L&T ಇಸ್ ಅ ಲೆಜೆಂಡ್ ಕಂಪ್ನಿ. L&T ಬಗ್ಗೆ ಮಾತಾಡೋದೇ ಬೇಡ. ಇಟ್ಸ್ ಅ ಬ್ಲೂ ಚಿಪ್ ಕಂಪನಿ. L&T ಬಗ್ಗೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದೇ ಬೇಕಾಗಿಲ್ಲ. ಇಟ್ಸ್ ಅ ನಿಫ್ಟಿ 50 ಒಳಗಡೆ ಇದೆ. ಇಟ್ಸ್ ಅ ಗ್ರೇಟ್ ಕಂಪನಿ. L&T ಇಸ್ ಆಲ್ವೇಸ್ ಅ ಬೆಸ್ಟ್ ಕಂಪನಿ. ಆ್ಯಂಡ್ ಜೇನ್ ಇರಿಗೇಷನ್ ನೋಡೋಣ. ಇವರು ಅಗ್ರಿಕಲ್ಚರ್ ರಿಲೇಟೆಡ್ ಮಾಡ್ತಾರೆ. ಜೇನ್ ಇರಿಗೇಷನ್. ಸೊ ಜೇನ್ ಇರಿಗೇಷನ್ ಅಂತೂ ಇಟ್ಸ್ ನಾಟ್ ಅಟ್ ಆಲ್ ಅ ಗುಡ್ ಕಂಪ್ನಿ. ಯಾಕಂದರೆ ಪ್ರಾಫಿಟ್ ಇಲ್ಲ, ಲಾಸ್ ಮೇಕಿಂಗ್ ಕಂಪನಿ. ಮುಂದಿನ ದಿನಗಳಲ್ಲಿ ಏನೋ ಪ್ರಾಫಿಟ್ ಆಗ್ಬೋದೇನೋ, ಬಟ್ ಅಟ್ ಪ್ರೆಸೆಂಟ್ ಅಂತೂ ಜೇನ್ ಇರಿಗೇಷನ್ ಇಸ್ ವೆರಿ ಬ್ಯಾಡ್ ಕಂಪನಿ ಟು ಇನ್ವೆಸ್ಟ್. ಜೇನ್ ಇರಿಗೇಷನ್ ಕಂಪ್ನಿ ಚೆನ್ನಾಗಿಲ್ಲ, EMS ಚೆನ್ನಾಗಿಲ್ಲ. ಸೊ ಎಷ್ಟೋ ಕಂಪ್ನೀಸ್ ಇದರಲ್ಲಿ ಚೆನ್ನಾಗೇ ಇಲ್ಲ. ವಾಟರ್ ಬಟ್ ಏನಂದರೆ ಟ್ರೆಂಡ್ ಆಗ್ತಾ ಇದೆ. ವಾಟರ್ ರಿಲೇಟೆಡ್ ಸ್ಟಾಕ್ಸ್ ಹೋಗ್ತಾ ಇದೆ. ಒಂದು 10 ಸ್ಟಾಕ್ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಪಟ್ ಅಂತ ಹಾಕ್ಬಿಡ್ತೇವೆ. ಅದು ಯಾವುದೂ ಹೋಗಲ್ಲ. ಇರೋದು ನಿಮ್ಮದು ನೀವೇನತ್ರ 10,000, 20,000, 50,000 ದುಡ್ಡು ಹಾಕ್ತೀರಾ. ಸೊ ಆ್ಯಂಡ್ ಇನ್ಸ್ಟಾಗ್ರಾಮ್ ನೋಡೋರು ಡೆಫಿನೆಟ್ಲಿ ಕಡಿಮೆ ದುಡ್ಡಿರೋರು ಇನ್ಸ್ಟಾಗ್ರಾಮ್ ನೋಡೋದು. ನನ್ನ ಅನಿಸಿಕೆ ನಾನು ಹೇಳ್ತಿರೋದು. ಸೊ ಕೋಟಿ ಇರೋರು ಇನ್ಸ್ಟಾಗ್ರಾಮ್ ಏನಕ್ಕೆ ನೋಡ್ತಾನೆ? ಅವ್ನು ಇನ್ಸ್ಟಾಗ್ರಾಮ್ ಥರ ಒಂದು ಆ್ಯಪ್ ಡೆವಲಪ್ ಮಾಡಿಬಿಡ್ತಾನೆ. ಸೊ ಯೋಚನೆ ಮಾಡಿ ಯಾರು ಯಾವ ಡೇಟಾನ ಕನ್ಸಂಪ್ಷನ್ ಮಾಡ್ಕೊಳ್ತಾ ಇದ್ದಾರಂತ. ಸೊ ನೋಡಿ, ನೀವೇನಾದ್ರು ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ವಾಟರ್ ರಿಲೇಟೆಡ್ ಸ್ಟಾಕ್ಸಲ್ಲಿ ಸಿಕ್ತು ಅಂತ ಹಾಕ್ಬಿಟ್ರೆ ಡೆಫಿನೆಟ್ಲಿ ದುಡ್ಡು ಕಳ್ಕೊಳ್ತೀರಾ. ಫಂಡಮೆಂಟಲ್ಸ್ ಆ ಲಿಸ್ಟ್ ತಗೊಳ್ಳಿ, ವಾಟರ್ ರಿಲೇಟೆಡ್ ಸ್ಟಾಕ್ಸ್ ಲಿಸ್ಟ್ ತಗೊಂಡು ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಿ. ಸೊ ನಾನು ಮಾಡಿದ್ರ ಪ್ರಕಾರ 1-2 ಸ್ಟಾಕ್ ಚೆನ್ನಾಗಿದೆ. ವಾಟೆಕ್ ವೆಬ್ ಆ್ಯಂಡ್ ಕಿರ್ಲೋಸ್ಕರ್ ಬ್ರದರ್ಸ್. ಅದು ಬಿಟ್ಟರೆ L&T ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನು ಯಾವುದೋ ಕಂಪ್ನೀಸ್ ಚೆನ್ನಾಗಿಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ನಾನು ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಎಷ್ಟು ದಿನ ಅಂತ ನೀವು ನೋಡ್ತೀರಾ? ನೀವು ಕಲಿಬೇಕಂದ್ರೆ ಬನ್ನಿ TD ಅಕಾಡೆಮಿಲಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ. ನಾಲೆಜ್ನ ಬೆಳೆಸ್ಕೊಳ್ಳಿ. ನೀವು ನೋಡೋ ದೃಷ್ಟಿಕೋನನೂ ಬದಲಾಗುತ್ತೆ. ನೆಕ್ಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ವಾಟರ್ ರಿಲೇಟೆಡ್ ಸ್ಟಾಕ್ ಬೂಮ್ ಆಗುತ್ತೆ ಅಂದರೆ ನಕ್ಕು ಸೈಲೆಂಟಾಗಿ ಆ ರೀಲ್ನ ಸೈಡಿಗೆ ನುಗ್ಬಿಡ್ತೀರಾ. ಇಲ್ಲಾಂದರೆ ಇನ್ವೆಸ್ಟ್ ಮಾಡಿ ಟ್ರ್ಯಾಪ್ ಆಗಿಬಿಡ್ತೀರಾ. ಸೊ ನಾಲೆಜ್ನ ಬೆಳೆಸ್ಕೊಳ್ಳಿ, ನಿಮ್ಮ ಹಣನೂ ಬೆಳೆಯುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ
ಷೇರು ತರಬೇತಿ ಕೇಂದ್ರ 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.